ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದ್ದೀನಿ ನೋಡ್ರಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊಂತೀನಿ ರೀ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರೆಸಿಪಿ ಯಾರು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ನನಗೂ ಸ್ವಲ್ಪ ಆರಾಮಿದ್ದಿಲ್ಲ, ಹಾಗಾಗಿ ಅವರೇ ಮಾಡಕತ್ತಾರೆ ಇವತ್ತೆಲ್ಲ. ಏನೇನು ಇದೆ ಎಲ್ಲ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ನಲ್ಲಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಕಮೆಂಟ್ ಒಳಗೆ ನನಗೆ ಹೇಳಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಹೋಗೋಣ ಕಿಚನ್ನಾಗ. ನಾನು ಅದೃಷ್ಟವಂತೆ, ನೀವು ಎಲ್ಲರೂ ಈ ಥರ ನನಗೆ ಕಮೆಂಟ್ ಮಾಡಕತ್ತೀರಿ, ನಾನು ಮೀಟ್ ಆಗ್ಬೇಕಂತ ಹೇಳಕತ್ತೀರಿ. ನನಗೂ ಬಹಳ ಖುಷಿ ಆಗ್ತಾಯಿದ್ರಿ. ನೀವೆಲ್ಲರೂ ಇಷ್ಟು ನನಗೆ ಸಪೋರ್ಟ್ ಮಾಡಕತ್ತೀರಿ ಮತ್ತು ನನಗೆ ಮೀಟ್ ಆಗ್ಬೇಕಂತ ಹೇಳಕತ್ತೀರಿ. ನಾನೇನು ಅಷ್ಟು ದೊಡ್ಡ ಯೂಟ್ಯೂಬರ್ ಇಲ್ಲ, ಏನಿಲ್ಲ, ಆದ್ರೂ ಇಷ್ಟು ನೀವು ನನಗೆ ನಿಮ್ಮ ಅಕ್ಕನ ಮೇಲೆ ಇಷ್ಟೆಲ್ಲ ಪ್ರೀತಿ ತೋರ್ಸಾಕತ್ತೀರಿ ಫ್ರೆಂಡ್ಸ್. ನಾನಂತರೂ ಇರೋದು ಬಿಜಾಪುರ್ನಲ್ಲೇನ, ಬಟ್ ಎಲ್ಲಿರ್ತೀರಿ ಅದನ್ನು ಕೇಳಕತ್ತಾರ. ನೀವು ಈಗ ಕೇಳಬೇಡ್ರಿ ಎಲ್ಲಿರ್ತೀನಿ ಅಂಥೇಳಿ, ನಿಮ್ಗೆ ಕರೆಸ್ತೀನಿ ರೀ ನಮ್ಮ ಮನೆಗೆ ಬರ್ರಿ ಅಂತೀರಿ. ಎಲ್ಲರೂ ಬರ್ರಿ ನಮ್ಮ ಮನೆಗೆ ಬಂದು ಮಾತಾಡಿ ಹೋಗಂತ್ರಿ ಫ್ರೆಂಡ್ಸ್. ನನಗೂ ನಿಮಗೂ ಕರೆಸ್ಬೇಕಂತ ಹೇಳಿ ಐತ್ರಿ. ಒಂದಿನ ಬರ್ತೀರಿ, ಅದು ನಾನು ಕರೆಸ್ತೀನಿ ರೀ, ನಿಮ್ಗೆಲ್ಲರಿಗೂ ಮಾತಾಡ್ತೀನಿ ರೀ. ಬರ್ರಿ, ಇದೇ ಥರ ನಿಮ್ಮ ಅಕ್ಕನ ಮೇಲೆ ಸಪೋರ್ಟ್ ಹಿಂಗೆ ಇರಲಿ. ನೀವು ನನಗೆ ಬೆಳ್ಸಾಕತ್ತೀರಿ ಫ್ರೆಂಡ್ಸ್. ಹಾಗಾಗಿ ನಾನು ಎಷ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ ರೀ. ಹಾಗಾಗಿ ನಂಗೆ ಸಪೋರ್ಟ್ ಮಾಡಿರಿ, ಇನ್ನೂ ಸ್ವಲ್ಪ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ನನ್ನ ವಿಡಿಯೋಗೆ. ಇಷ್ಟ ಆಯ್ತಂದರೆ ಇವತ್ತು ನಾನು ರೆಸಿಪಿ ಮಾಡಕತ್ತೀನಿ. ಇವತ್ತು ನನಗೆ ಆರಾಮಿದ್ದಿರಿ ಫ್ರೆಂಡ್ಸ್. ಹಾಗಾಗಿ ನಮ್ಮ ಹಸ್ಬೆಂಡ್ ಇವತ್ತು ಇದು ಪುಲಾವ್ ಮಾಡಕತ್ತಾರ, ವೆಜಿಟೇಬಲ್ ಪುಲಾವ್ ಮಾಡಕತ್ತಾರ. ಭಾಳ ಟೇಸ್ಟಾಗಿ ಮಾಡ್ತಾರೆ ಅವರು, ಭಾಳ ಟೇಸ್ಟಿ ಆಗುತ್ತಾ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ನೀವು ಕಲ್ಕೋರಿ, ಮಾಡ್ಕೋರಿ, ತಿನ್ಕೋರಿ, ನೋಡ್ಕೋರಿ. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮಾತಾಡ್ಕೊಂಡು ನಿಂತ್ರೆ ಎಲ್ಲ ಲೆಂತಿಯಾಗಿ ಬಿಡ್ತೀರಿ ವಿಡಿಯೋ. ಬರ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಟಿಫಿನ್ಗೋಸ್ಕರ ನಾನು ಸ್ಯಾಂಡ್ವಿಚ್ ಮಾಡಕತ್ತೀನಿ ರೀ, ಬ್ರೆಡ್ ಸ್ಯಾಂಡ್ವಿಚ್. ನಾನು ಮಸಾಲೆ ಮಾಡೋದೇನು ತೋರಿಸಿಲ್ಲ, ಇವತ್ತು ನನಗೆ ಆರಾಮಿಲ್ಲ ರೀ, ಹಾಗಾಗಿ ಇವತ್ತೇನು ತೋರಿಸೋದಾಗಲಿಲ್ಲ. ನಾನು ಅರ್ಜೆಂಟ್ ಮೇಲೆ ಇದು ಮಾಡಕತ್ತೀನಿ ರೀ. ಈಗೆಲ್ಲ ನಾನು ಮಸಾಲೆ ಹಾಕೀನಿ, ಮತ್ತು ಇನ್ನೊಂದ್ಸರಿ ನಾನು ನೆಕ್ಸ್ಟ್ ಟೈಮ್ ಈ ರೆಸಿಪಿ ನಿಮ್ಗೆ ತೋರಿಸ್ತೀನಿ ರೀ, ನೀವು ಕಮೆಂಟ್ನಾಗ ಹೇಳಿದರೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿನಿ. ಈಗ ಬೇರೆ ತವಾ ಇಟ್ಟೀನಿ ರೀ ಸ್ಟವ್ ಮೇಲೆ. ಈಗ ನಾನು ಬ್ರೆಡ್ ನೋಡಿರಿ, 4 ಬ್ರೆಡ್ ತೊಗೊಂಡಿನಿ. ಇದು ಮಸಾಲೆ ತಯಾರು ಮಾಡಿದ್ದು, ಇದು ಇದ್ರೊಳಗೆ ಹಿಡದ್ರಿ ಫ್ರೆಂಡ್ಸ್. ಭಾಳ ಟೇಸ್ಟಿಯಾಗಿ ಆಗುತ್ತೆ ರೀ. ಹಾಗಾಗಿ ನಾನು ಮಕ್ಕಳಿಗೆ ಟಿಫಿನ್ನಾಗಿದೆ ಮಾಡಿಕೊಡಕತ್ತೀನಿ ರೀ ಇವತ್ತು. ನನಗೆ ಫುಲ್ ಇವತ್ತು ಒಂಥರ ಆರಾಮಿಲ್ದಂಗೆ ಆಗಿಬಿಟ್ಟಿದ್ರಿ. ಹಾಗಾಗಿ ನಾನು ಸಿಂಪಲ್ಲಾಗಿ ಇವ್ರಿಗೆ ಬ್ರೇಕ್ಫಾಸ್ಟ್ನಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿ ಕೊಡಕತ್ತೀನಿ ನೋಡಿ ಫ್ರೆಂಡ್ಸ್. ನಿಮಗೂ ಇದು ರೆಸಿಪಿ ಇಷ್ಟ ಆದರೆ ನೀವು ಕಮೆಂಟ್ನಾಗ ಹೇಳಿರಿ ನನಗೆ. ಇದು ನಾನು ಖಂಡಿತವಾಗಿ ಈ ರೆಸಿಪಿ ತೋರಿಸ್ತೀನಿ ರೀ ಮತ್ತೆ ನಿಮಗೆ. ಈಗ ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಬಿಸಿ ಮಾಡಬೇಕು ರೀ ಬ್ರೆಡ್. ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಆಗ್ತಾವ್ರಿ. ನೀವು ನೋಡಿರಿ, ಈ ಥರ ಮಾಡಿರಿ ಮನೆಯಾಗ. ನಿಮ್ಗೆ ರೆಸಿಪಿ ಬೇಕಂದ್ರೆ ನಾನು ನಿಮ್ಗೆ ರೆಸಿಪಿ ತೋರಿಸ್ತೀನಿ. ಏನೋ ಒಂದು ಬ್ರೆಡ್ ತೊಗೊಂಡು ಮೇಲೆ ಇಡೋದ್ರಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಆಗಿಂದ ಇದು ತಿರುಗಿಸಿ ಇಡೋದ್ರಿ. ನೋಡಿರಿ ಫ್ರೆಂಡ್ಸ್, ಈಗ ನಾನು 4 ಬ್ರೆಡ್ ಎಲ್ಲ ಇಟ್ಕೊಂಬಿಟ್ಟೀನಿ ರೀ. ಎಲ್ಲ ಇದು ಆಗಿಂದ ನಾನು ಎಲ್ಲ ನಿಮ್ಗೆ ಯಾವ ಥರ ಆಗಿತ್ತು ಅಂಥೇಳಿ ಇವತ್ತು ನಾನು ತೋರಿಸ್ಕೊಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇದು ಆಗ್ಯಾವ ನೋಡಿರಿ. ನಾನು ಡಿಶ್ ಔಟ್ ಮಾಡ್ಕೊಂಡಿನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ನಾಗ ಹೇಳಿರಿ, ನಾನು ನಿಮ್ಗೆ ಖಂಡಿತವಾಗಿ ಈ ರೆಸಿಪಿ ಶೇರ್ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇದು ಬ್ರೇಕ್ಫಾಸ್ಟ್ನಲ್ಲಿ ಅಂತೂ ನಾನು ಇದು ಮಾಡೀನಿ. ಮತ್ತು ಮುಂದೆ ಏನು ಮಾಡ್ತೀನಿ ಅಂಥೇಳಿ ನಿಮ್ಗೆ ಎಲ್ಲ ಡಿಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿರಿ, ಎಷ್ಟು ಸೂಪರಾಗಿ ಸ್ಯಾಂಡ್ವಿಚ್ ರೆಡಿ ಆಗ್ಯಾವ ನಮ್ಮದು. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಮಾರ್ಕೆಟ್ಲಿಂದ ಇದು ಎಲ್ಲ ತರಿಸ್ತೀನಿ ರೀ ಇವತ್ತು. ನಾನು ಸ್ವಲ್ಪ ರೇಷನ್ ನಮ್ಮದು ಖಾಲಿ ಆಗಿತ್ತು, ಹಾಗಾಗಿ ನಮ್ಮ ಹಸ್ಬೆಂಡೆಲ್ಲ ಇವತ್ತು ತೊಗೊಂಬಂದಾರ. ತರಕಾರಿನೂ ಇದ್ದಿಲ್ಲ, ಮತ್ತು ಹಾಲು, ಸಕ್ಕರೆ ಏನೇನು ಇದ್ದಿಲ್ಲ, ಎಲ್ಲ ನಾನು ತರಿಸ್ತೀನಿ ರೀ. ನಿಮ್ಗೆ ತೋರ್ಸಕತ್ತೀನಿ ನೋಡಿ ಫ್ರೆಂಡ್ಸ್, ಇಷ್ಟು ತೊಗೊಂಬಂದಾರ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ನನಗೆ ಇವತ್ತು ಹೆಲ್ಪ್ ಮಾಡಕತ್ತಾರ. ಅವರೇ ಎಲ್ಲ ಕಟಿಂಗ್ ಮಾಡ್ಕೊಂಡ್ರು. ಆನಿಯನ್ದು ಮತ್ತು ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಅವರು ರೆಡಿ ಮಾಡ್ಕೊಂಡಾರ. ಮತ್ತು ನಮ್ಮ ಜಾರುನ ಬಂದು ಹೆಲ್ಪ್ ಮಾಡಕತ್ತಾರ. ಪಾಪ ಸ್ಕೂಲಿಂದ ಬಂದ್ರೆ ಅವರು ಫುಲ್ ಹೊಟ್ಟೆ ಹಸಿ ಆಗಿಬಿಟ್ಟೈತ್ರಿ ಇವ್ರಿಗೆ ಫುಲ್. ಹಾಗಾಗಿ ಇವರು ಕೆಲಸ ಮಾಡಕತ್ತಾರೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಆನಿಯನ್, ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ, ಈಗ ಟೊಮ್ಯಾಟನ್ ಕಟ್ ಮಾಡಕತ್ತಾರೆ ನಮ್ಮ ಹಸ್ಬೆಂಡಿಗೆ. ಭಾಳ ಹೆಲ್ಪ್ ಮಾಡಕತ್ತಾರೆ ಇವತ್ತು. ನನಗೆ ಭಾಳ ಖುಷಿ ಆಯ್ತು ರೀ. ಹಾಗಾಗಿ ಇವ್ರು ಭಾಳ ಟೇಸ್ಟಿನೂ ಮಾಡ್ತಾರೆ ಅಡುಗೆ, ಎಲ್ಲ ಬರ್ಸ್ರಿ ಇವ್ರಿಗೆ ಮಾಡೋಕೆ.
ರೊಟ್ಟಿ ಚಪಾತಿ ಬಿಟ್ಟು ಎಲ್ಲ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ್ ಇವರು. ಯಾವಾಗಾರ ನನಗೆ ಟೈರ್ಡ್ ಆದಾಗ ಇವ್ರು ಮಾಡ್ತಾರೆ ಪಾಪ. ಈಗ ನೋಡಿರಿ ನಾನು ಚಕ್ಕೆ ಮತ್ತು ತೇಜ್ಪತ್ತ ಲವಂಗ ಎಲ್ಲ ತೊಗೊಂಡಿನಿ ರೀ. ಎಣ್ಣೆನೂ ಬಿಸಿ ಆಗೈತೆ ರೀ. ಈಗ ಮಾಡಕತ್ತಾರ ನೋಡಿರಿ ಯಾವ ಥರ ಮಾಡ್ತಾರೆ ಅಂಥೇಳಿ. ಇಲ್ರಿ ಇದಕ್ಕೆ ಏನಂದರೆ ಮಟರ್ ಇಲ್ರಿ ನಮ್ಮ ಹತ್ರ, ಹಾಗಾಗಿ ಇದು ಹಾಕಿಲ್ರಿ ಇದ್ರೊಳಗೆ. ಮಟರು ಮತ್ತು ಕ್ಯಾರೆಟ್ 2 ಇದ್ದರೆ ಭಾಳ ರುಚಿ ಆಗ್ತಿತ್ತು. ಅದು ಒಂದು ಹಾಕಿಲ್ರಿ ನಾವು. ನಿಮ್ಮ ಕಡೆ ಇದ್ದರೆ ನೀವು ಹಾಕ್ಕೊಂಡು ಈ ಥರ ಮಾಡ್ಕೊರಿ ಫ್ರೆಂಡ್ಸ್. ಎಣ್ಣೆ ಬಿಸಿಯಾಗಿಂದ ಆನಿಯನ್ ಹಾಕಿವ್ರಿ, ಈರುಳ್ಳಿ ಹಾಕಿವ್ರಿ ಇದ್ರೊಳಗೆ. ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದ ಎಲ್ಲ ಮಸಾಲೆನೂ ಹಾಕಿವಿ ಮತ್ತು ಆನಿಯನ್ ಹಾಕಿ ನೋಡಿರಿ ಫ್ರೆಂಡ್ಸ್. ಈ ಥರ ಮಾಡಿ ನಾವು ಈಗ ಎಲ್ಲ ಮಿಕ್ಸ್ ಮಾಡಿದ್ರಿ. ಇದನ್ನ ಅಕ್ಕಿ ತೊಗೊಂಡಿನಿ ರೀ, ಇದು ಕೊಲಮ್ ರೈಸ್ ರೀ. ಇದಕ್ಕೆ ಒಂದು 2 ವಾಶ್ ಮಾಡ್ಕೊಂಬಿಡ್ತೀನಿ ರೀ ನಾನು. 1.5 ಗ್ಲಾಸ್ ಅಕ್ಕಿ ತೊಗೊಂಡಿನಿ ರೀ ನಾನು ಇದಕ್ಕೆ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಗಿದೆ ಇದು. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿವಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೀ. ಇದು 1.5 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ 1 ಟೀ ಸ್ಪೂನ್ ಇದು ಅರಿಶಿನ ಹಾಕಿವಿ ರೀ. ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಫ್ರೆಂಡ್ಸ್. ಭಾಳ ಟೇಸ್ಟಿ ಆಗುತ್ತೆ ರೀ. ಈಗ ನಾನು ಕೊತ್ತಂಬರಿ ಪೇಸ್ಟ್ ರೀ ಇದು ಹಾಕೋದು ಮನೆಗೆ ಮಾಡಿದ್ದಾರೆ ಇದು ನೋಡಿರಿ ಫ್ರೆಂಡ್ಸ್. ಈಗ ಕೊತ್ತಂಬರಿ ಪೇಸ್ಟ್ ಆಗಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಇದು. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ನೀರು ಹಾಕಿವಿ ನಾವು ಇದಕ್ಕೆ. ಈಗ ಸಾಲ್ಟ್ ಹಾಕಿ ನೋಡಿ ಫ್ರೆಂಡ್ಸ್. ಸಾಲ್ಟ್ 1.5 ಚಮಚ ಸಾಲ್ಟ್. ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್ ನೀವು ಸಾಲ್ಟ್ ಹಾಕೋದು ರುಚಿಗೆ ತಕ್ಕಷ್ಟು. ಈಗ ನಾನು ರೈಸ್ ವಾಶ್ ಮಾಡ್ಕೊಂಡಿವ್ರಿ ಫ್ರೆಂಡ್ಸ್. ಈಗ ರೈಸ್ ಹಾಕ್ತಾಯಿದ್ವಿ ನೋಡಿರಿ ಇದ್ರೊಳಗೆ. ಹಾಕಿಂದ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಲೀಡ್ ಹಚ್ಚಿಬಿಡೋದ್ರಿ. 1, 2, 3 ವಿಸಲ್ ತೊಗೊಳದ್ರಿ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಇದು ಮಿಕ್ಸ್ ಮಾಡಿ ನಾನು ಲೀಡ್ ಹಚ್ತೀನಿ ರೀ ಇದಕ್ಕೆ. ಲೀಡ್ ಹಚ್ಚಿಂದ 1, 2 ಇಲ್ಲಾಂದರೆ 3 ವಿಸಲ್ ತೊಗೊಳದ್ರಿ. ಇದಷ್ಟೇ ನೋಡಿರಿ ಫ್ರೆಂಡ್ಸ್. ಈಗ ಲೀಡ್ ಹಚ್ಚಿ hold me close till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go. ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ರೆಡಿಯಾಗಿದೆ. ಎಷ್ಟು ಮಸ್ತ್ ಸೂಪರಾಗಿ ಟೇಸ್ಟಿಯಾಗಿ ಕಾಣಿಸಕತ್ತೈತಿ ನಮಗಂತೂ. ಈಗ ತಿಂದಿಂದ ಹೇಳ್ತೀನಿ ಫ್ರೆಂಡ್ಸ್ ಯಾವ ಥರ ಆಗೈತೆ ಅಂಥೇಳಿ. ಎಷ್ಟು ನನಗಂತೂ ನೋಡೇ ಬಾಯಾಗ ನೀರು ಬರಾಕತ್ತೈತ್ರಿ. ಈಗ ನಮ್ಮ ಹಸ್ಬೆಂಡ್ ಮಾಡ್ಯಾರ ಅವ್ರ ರೆಸಿಪಿ ಇದು ವೆಜಿಟೇಬಲ್ ಪುಲಾವ್. ಭಾಳ ಟೇಸ್ಟಿಯಾಗಿ ಆಗೈತ್ರಿ. ಈಗ ಡಿಶ್ ಔಟ್ ಮಾಡ್ಕೊಂಡಿನಿ ನಾನು. ಎಲ್ಲರೂ ಹೊರಗಡೆ ಹೋಗಿ ಈಗ ಊಟ ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಹೊರಗೆ ಕರ್ಕೊಂಡು ಹೋಗ್ತೀವಿ ಬರ್ರಿ. Hold me close till I get up, time is barely on our side. I don't wanna waste what's left. The storms we chase are leading us, and love is all we'll ever try. ಈಗ ನೋಡಿರಿ ಫ್ರೆಂಡ್ಸ್ ನಾವು ಎಲ್ಲರೂ ಊಟಕ್ಕೆ ಕುಂತೀವಿ. ಈಗ ಎಲ್ಲರಿಗೂ ಮಕ್ಳಿಗೆ ಮತ್ತು ಹಸ್ಬೆಂಡ್ಗೆ ನನಗೆ ಎಲ್ಲ ನಾನು ಊಟ ಹಾಕಿ ಕೊಡ್ತೀನಿ ರೀ. ಇದು ಪುಲಾವ್. ಈಗ ನಾವು ಸ್ವಲ್ಪ ತುಪ್ಪ ತೊಗೊಂಡಿರಿ. ಬಿಸಿ ಬಿಸಿ ವೆಜಿಟೇಬಲ್ ಪುಲಾವ್ ಮತ್ತು ಅದ್ರ ಜೊತೆ ತುಪ್ಪ ಅಂದರೆ ಏನು ರುಚಿ ಅಂತೀರಿ. ಆಹಾರ ರುಚಿ ಮಸ್ತಾಗುತ್ತೆ ರೀ ಇದು ಟೇಸ್ಟ್. ನೀವು ಇದೇ ಥರ ತಿನ್ನಿರಿ. ನಮಗಂತೂ ಈ ಥರ ತಿನ್ನೋಕೆ ಭಾಳ ಇಷ್ಟ ರೀ. ಮತ್ತು ಈಗ ನೋಡಿರಿ ನಮ್ಮ ಮಗಳು ಹೇಳಕತ್ತಾಳ ಸೂಪರ್ ಆಗಿದೆ ಅಂಥೇಳಿ. ಬರ್ರಿ ಫ್ರೆಂಡ್ಸ್ ನೀವು ಊಟ ಮಾಡೋಕೆ ನನ್ನ ಜೊತೆ ಎಲ್ಲರೂ ಊಟ ಮಾಡೋಣ ಬರ್ರಿ. ಈಗ ನೋಡಿರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ನಾನು ಊಟ ಮಾಡಕತ್ತೀನಿ ನೋಡಿರಿ. ಬೆಳಗ್ಗೆ ನಾನು ನಾಷ್ಟಾನು ಮಾಡಿಲ್ಲ ಏನಿಲ್ಲ. ಈಗ ನಾನು ಊಟ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ಬರ್ರಿ ಊಟ ಮಾಡೋಕೆ. Close till I get up, time is barely on our side. I don't wanna waste what's left.
chase the leading. ಈಗ ನೋಡಿರಿ ಫ್ರೆಂಡ್ಸ್, ನಾವು ಎಲೆ ಅಡಿಕೆ ತಿಂತಾ ಇದ್ರಿ. ಎಷ್ಟು ದಿನ ಆಗಿತ್ತು, ಭಾಳ ದಿನ ಆಗಿತ್ತು ರೀ ಎಲೆ ಅಡಿಕೆ ಒಟ್ಟ ತಿಂತಿದ್ದಿಲ್ಲ ನಾವು. ಈಗ ನಮ್ಮ ಮನ್ಯಾಗ ನಮ್ಮ ಹಸ್ಬೆಂಡ್ ಮನ್ಯಾಗ ಇದ್ದಾರಲ್ರಿ, ನನಗೆ ಇವತ್ತು ಆರಾಮಿಲ್ಲ ಅಂತ ಹೇಳಿ ಹೋಗಿಲ್ರಿ ಪಾಪ ಅವರು. ಈಗ ನೋಡಿ ಫ್ರೆಂಡ್ಸ್, ಇದು ಎಲೆ ನಮ್ಮ ಮಮ್ಮಿ ತೊಗೊಂಬಂದಿದ್ರಿ ರೀ ಬಜಾರ್ನಾಗ. ಇದು ತುಪ್ಪ ಮಾಡಿದ್ವಲ್ಲ, ಹಂಗಾಗಿ ಇದು ಅಂಬಾಡೆ ಎಲೆ ಅಂತಾರೆ, ಅದು ತೊಗೊಂಬಂದಿದ್ರು. ಈಗ ನಾವು ಫ್ರಿಜ್ನಾಗ ಕೈ ಹಾಕಿ ನೋಡಾಕತ್ತೀರಿ. ಫ್ರಿಜ್ ತೆಗೆದು ನೋಡಿದ್ರೆ ಇದು ಎಲೆ ಇದಾವ್ರಿ, ಎಲ್ಲ ಒಣಗಿಬಿಟ್ಟವ್ರಿ. ಈಗ ನಾವು ಕುಂದ್ಕೊಂಡಿವಿ. ನಮ್ಗೆ ಹತ್ರ ಸುಣ್ಣ ಇದ್ದಿಲ್ಲ, ಈಗ ಸುಣ್ಣ ತೊಗೊಂಬಂದಾರ. ಈಗ ನಮ್ಮ ಹಸ್ಬೆಂಡ್ ನೋಡ್ರಿ ಎಲೆ ತಯಾರು ಮಾಡಾಕತ್ತಾರ. ಏನೇನು ಹಾಕ್ಯಂದ್ರೆ ಎಲೆ ಸ್ವಲ್ಪ ಸುಣ್ಣ ಹಚ್ಚಾರಿ, ಮತ್ತು ಸ್ವಲ್ಪ ಇದು ಅಡಿಕೆ, ಇದು ದಪ್ಪ ಅಡಿಕೆ ಭಾಳ ಟೇಸ್ಟಿ ಇರ್ತೀರಿ ಇದು. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ನಾವು ಎಲೆ ತಿನ್ನಕತ್ತೀವಿ, ಮತ್ತು ಸುಣ್ಣ ಇದ್ದಿಲ್ಲ ಅದನ್ನು ತರಿಸ್ತೀವಿ. ಮತ್ತು ಇದು ಸುಪಾರಿ ರೀ, ಇದು ಮೌಜ್. ಇದು ಹಾಕ್ಕೊಂಡು ತಿನ್ಬಿಟ್ರೆ ಏನಂತೀರಿ, ಸೋಪ್ ರೀ ಇದು, ಸುಪಾರಿ ಅಲ್ಲ ಸೋಪ್, ಸಾರಿ. ಇದು ನೋಡಿ ಫ್ರೆಂಡ್ಸ್, ಭಾಳ ಟೇಸ್ಟ್ ಆಗುತ್ತೆ. ಯಾವ ಥರ ಆಗಿದೆ ಎಲೆ ನಾನು ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಎಷ್ಟು ಮಸ್ತ್ ಆಗೈತೆ ಎಲೆ. ಬರ್ರಿ ಫ್ರೆಂಡ್ಸ್, ನೀವು ಎಲೆ ತಿನ್ನಕ್ಕಂತ ಹೇಳಿ ಈಗ ನಾವು ನಮ್ದು ಊಟ ಆತಿ, ಈಗ ಎಲ್ಲಿ ನಾವು ತಿನ್ನಕತ್ತೀವಿ ನೋಡಿ ಫ್ರೆಂಡ್ಸ್. ಎಂಜಾಯ್ ಮಾಡ್ತೀರಿ ಎಲೆ. ಈಗ ಇದು ಆಗಿಂದ ಬ್ಲಾಗ್ ನಾನು ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ್. ಕಮೆಂಟ್ ಒಳಗೆ ಹೇಳ್ರಿ ಫ್ರೆಂಡ್ಸ್, ಎಲೆ ಅಡಿಕೆ ನೋಡಿ ನಿಮಗೂ ತಿನ್ಬೇಕು ಅನ್ಸಿದ್ರೆ ಕಮೆಂಟ್ನಾಗ ಹೇಳ್ರಿ ನನಗೆ. ನೀವು ತೊಗೊಂಬಂದು ಹಿಂಗೆ ತಿನ್ಬೋದು ರೀ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಮಗಳು ತಿಂತಾಳಂತೆ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಎಷ್ಟು ರುಚಿಯಾಗಿ ಎಷ್ಟು ಮಸ್ತ್ ಮಾಡಿದ್ರು. ಎಲ್ಲರೂ ಊಟ ಮಾಡಿ ಕುಂತ್ಕೊಂಡಿವ್ರಿ ಮಾತಾಡ್ಕೊಂತ. ನನಗಂತೂ ಇವತ್ತು ಭಾಳ ಖುಷಿ ಆಯ್ತು ರೀ. ನನ್ನ ಹಸ್ಬೆಂಡ್ ನನಗೆ ಇವತ್ತು ಕೆಲಸದಲ್ಲಿ ನನಗೆ ಹೆಲ್ಪ್ ಮಾಡಿದರು. ಹಾಗಾಗಿ ಇವತ್ತು ನಾನು ಸ್ವಲ್ಪ ಆರಾಮಿದ್ದಿಲ್ಲ, ಹಾಗಾಗಿ ನಾನು ಸುಮ್ಮನೆ ಕುಂತಿದ್ದೆ. ಮತ್ತು ಅವರೇ ಮಾಡ್ತೀನಿ ಅಂತ ಹೇಳಿದ್ರು, ನಾನು ಸ್ವಲ್ಪ ಹೆಲ್ಪ್ ಮಾಡೀನಿ ಅವ್ರಿಗೆ. ಹಾಗಾಗಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದರೆ ನಾನು ಅನ್ಕೊತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.